ಅವನ್ನ ಎಲ್ಲ ಯಾವ ರೀತಿ ಸಾಕೊಂಡು ಬರ್ತಾ ಇದ್ದ ಅಂದ್ರೆ ಹೇಳಕ್ಕಾಗಲ್ಲ. ಆ ರೀತಿ ಅವನು ಸಾಕೊಂಡು ಹೋಗಿದ್ದೆ ನಾನು. ಅವನು ಅಪ್ಪ ಅಂದ್ರೆ ಅದೇ ಒಂದು ಪ್ರೀತಿ ವಾತ್ಸಲ್ಯ ಇಟ್ಕೊಂಡೇ ಇದ್ದ. ಏನಕ್ಕೋಸ್ಕರ ಹೋದ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ. ಹೊತ್ತಿಗೆ ಆಲ್ರೆಡಿ ಫೋನ್ ಸ್ವಿಚ್ ಆಫ್ ಆಗಿ ಹೋಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕೇಸ್ ಬಗ್ಗೆ ಕೆಟ್ಟದಾಗ ಕಮೆಂಟ್ ಎಲ್ಲ ಮಾಡ್ತಿದ್ದಾರೆ, ಅಂಥವ್ರಿಗೆಲ್ಲ ಏನು ಹೇಳಕ್ ಬಯಸ್ತೀರಾ ಸರ್? ಇಷ್ಟೊಂದೆಲ್ಲ ಆಗ್ತದೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡ್ತೇವೆ, ಇಷ್ಟೊಂದೆಲ್ಲ ಫುಟೇಜಸ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ನಮಗೆ, ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ಕುಟುಂಬ ವರ್ಗದವರಿಗೆ ಮಾತ್ರನೇ ಗೊತ್ತು ಇಲ್ಲಿ ಎಷ್ಟು ನೋವಿದೆ ಅಂತ. ನಾವೇನೋ ಶೋಕಿಗೆ, ಲೈಕ್ಸ್ಗೆ ಅಥವಾ ಏನೋ ಬರಲಿ ಅಂತ ಅಂದ್ಕೊಂಡು ನಾವು ನಿಮಗೆ ಫುಟೇಜ್ ಕೊಡ್ತಾಯಿಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನೆಂದರೆ, ಬ್ಯಾಡ್ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಅಥವಾ ನಿಮ್ಮ ಅಪ್ಪಂಗೆ ಅಥವಾ ನಿಮ್ಮ ಅಮ್ಮಂಗೆ ಅಥವಾ ನಿಮ್ಮ ಅಕ್ಕಂಗೆ, ತಂಗಿದಿರಿಗೆ ಏನಾದರೂ ಈ ಥರ ಆಗಿದ್ದರೆ, ಆಸ್ತಿ ಇದೆ, ಕೋಟಿ ಇದೆ ಅಂತ ಹೇಳ್ತಾ ಇರೋದು ಏನಕ್ಕಂದರೆ, ಪರಿಹಾರ ಕೊಟ್ಟಾಗ ನಮ್ಗೆ ಆ ಪರಿಹಾರ ಬೇಡ, ಇರೋದೇ ಇಷ್ಟೊಂದಿದೆ, ಇದನ್ನ ಇಟ್ಕೊಂಡು ಏನು ಮಾಡೋದು, ಇದ್ರ ಬದಲಿ ನಮಗೆ ಜೀವ ಕೊಡ್ತೀರಾ, ಇಷ್ಟು ಆಸ್ತಿ ನಿಮಗೆ ಕೊಡ್ತೀವಿ, ಕಳೆದೋಗಿರೋ ಜೀವ ಕೊಡಿ, ಆಗಲ್ಲ ಅಲ್ವಾ? ನಾವು ಅದನ್ನೇ ಕೇಳ್ತಾ ಇರೋದು. ಅದು ಬಿಟ್ಬಿಟ್ಟು ಏನೋ ದುಡ್ಡಿದೆ, ಏನೋ ಇಷ್ಟು ಆಸ್ತಿ ಇದೆ ಅಂತ ನಾವು ದರ್ಪ ಕೊಡ್ಕೊಂಡು ನಾವೇನು ಫುಟೇಜಸ್ ಕೊಡ್ತಾಯಿಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ, ನಿಮ್ಮ ಪರಿಹಾರ ನಮಗೆ ಬೇಡ, ನಮಗೆ ನ್ಯಾಯ ಕೊಡಿ. ಯಾರ್ಯಾರು ಬ್ಯಾಡ್ ಕಮೆಂಟ್ಸ್ ಇದು ಮಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಏನೇ ಇರಲಿ, ಒಂದು ಸತಿ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಎಷ್ಟು ನೋವಾಗತ್ತೆ, ಎಷ್ಟು ನೋವಿದೆ ಅಂತ. ಸುಮ್ಮನೆ ಒಂದೆರಡು ಟೈಪ್ ಮಾಡಿಬಿಟ್ಟು ಏನೋ ಕಮೆಂಟು ಏನೋ ಇದು ಮಾಡಿಕೊಂಡು ಏನೋ ಲೈಕ್ಸ್ ಬರುತ್ತೆ ಅಥವಾ ಏನೋ ಇದು ಮಾಡಿಕೊಂಡು ಈ ಥರ ಒಂದು ಫುಟೇಜ್ ಹಾಕಿದಾಗ ಪರ ವಿರೋಧ ಈ ಥರ ಇದ್ದೇ ಇರುತ್ತೆ, ಕಾಮನ್. ಬಟ್ ದಯವಿಟ್ಟು ಅದನ್ನು ಇದು ಮಾಡೋಕ್ಕಿಂತ ಮುಂಚೆ ನಿಮ್ಮ ಕುಟುಂಬದಲ್ಲೂ ಕೂಡ ಯಾರಾದರೂ ಒಬ್ಬರು ಇರ್ತಾರೆ, ಈ ಥರ ಇನ್ಸಿಡೆಂಟ್ ಆದರೆ ನಿಮಗೂ ಆ ನೋವನ್ನ, ಇವಾಗ ನಾನು ಕೆಲವೊಂದೊಂದು ವೀಡಿಯೋಗಳಲ್ಲಿ ಕೆಲವೊಂದು ಇನ್ಸಿಡೆಂಟ್ ಆದಾಗ ಎಷ್ಟು ಜನ ಸತ್ತೋಗಿದ್ದಾರೆ ಹಂಗೆ ಅಂದಾಗ ನನಗೂ ಅದರದ್ದು ಬೆಲೆ ನಂಗೆ ಗೊತ್ತಾಗಿರಲಿಲ್ಲ. ನಾನು ಅದನ್ನೆಲ್ಲ ನೋಡಿದಾಗ ನನಗೂ ಮನಸ್ಸಿಗೆ ನೋವಾಗ್ತಾಯಿತ್ತು. ಬಟ್ ನಮ್ಮ ಮನೇಲೇ ಆದಾಗ ಟಿ ವಿಯಲ್ಲಿ, ರೈಲ್ವೆಯಲ್ಲಿ ಅಷ್ಟು ಸತ್ತೋದ್ರು, ಆ್ಯಕ್ಸಿಡೆಂಟಾಗಿ ಹಿಂಗೆ ಸತ್ತೋದ್ರು. ಎಕ್ಸಾಂಪಲ್ ಇನ್ನೊಂದು ರೀಸೆಂಟಾಗಿ ಒಂದು ಆ್ಯಕ್ಸಿಡೆಂಟು ಟ್ರಕ್ ಮೇಲೆ ಓಲ್ವೋ ಇದು ಮಾಡ್ದಂಗೂ ಅಷ್ಟು ಜನ ಕುಟುಂಬದವರು ಸತ್ತೋದ್ರು. ಬಟ್ ನಮ್ಗೆ ಆ ನೋವು ಅರ್ಥ ಆಗಲಿಲ್ಲ. ಬಟ್ ಅಂದರೆ ನಮಗೂ ಬೇಜಾರಾಗುತ್ತೆ, ಹಂಗಂತ ನಾವು ಅದು ಬ್ಯಾಡ್ ಕಮೆಂಟ್ ಹಾಕೋದಾಗಲಿ ಏನೋ ಈ ಥರ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಫೀಲ್ ಮಾಡ್ಕೊಂಡ್ವಿ. ಬಟ್ ಈ ಥರ ಇನ್ಸಿಡೆಂಟ್ ನಮ್ಮ ಮನೇಲಾದಾಗ ಆ ನಿಜವಾದ ನೋವು ಏನು ಅಂತ ನಮಗೆ ಮಾತ್ರ ಸತ್ಯ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಹುಚ್ಚು ಅಭಿಮಾನಿ ಹಾಗೆ ಹಿಂಗೆ, ಯಾಕೆಂದರೆ ಎಲ್ಲರೂ ಹೋಗಿರ್ತಾರೆ, ಯಾರೋ ಒಬ್ಬ ಹೋಗಿ ಇನ್ನೇನೋ ಇದು ಮಾಡಿಕೊಂಡು ಇನ್ ಬಿಟ್ವೀನ್ ಅನ್ನೋ ನುಗ್ಗಕ್ಕೆ ಹೋಗಿ ಆ ಥರ ಏನೋ ಆಗಿದೆಲ್ಲ. ಅದಕ್ಕೇ ನಾವು ಕೇಳ್ತಿರೋದು, ನ್ಯಾಯ ಬೇಕು, ತನಿಖೆ ಮಾಡಿ ಏನಾಗಿದೆ ಅದನ್ನು ತನಿಖೆ ಮಾಡಿ. ಸಿಸ್ಟಮೆಟಿಕ್ ಫೇಲ್ಯೂರ್ ಅಂತ ನಾವು ಮಾತಾಡ್ತಿರೋದು. ಅದು ಬಿಟ್ಬಿಟ್ಟು ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಆಗಲಿ, ತುಂಬ ಏನೋ ಬೇರೆ ಬೇರೆ ಥರ ಕಮೆಂಟ್ಸ್ ಎಲ್ಲ ಮಾಡೋದು, ಇದು ನಾನು ಹೇಳ್ತಾ ಇರೋದು, ಯಾರ್ಯಾರು ಕಮೆಂಟ್ ಕೆಟ್ಟದಾಗ ಮಾಡ್ತೀರಾ ಅವ್ರಿಗೇನೆ. ದಯವಿಟ್ಟು ಒಂದು ಸತಿ ಕಮೆಂಟ್ ಮಾಡೋದು ಈಸಿ. ಇನ್ನೊಬ್ಬರು ಮನಸ್ಥಿತಿ ನಮಗೆ ಸಾಂತ್ವನ ಬೇಕು. ಇವಾಗ ನಿಮ್ಮ ಒಂದು ಕಮೆಂಟು, ಬ್ಯಾಡ್ ಕಮೆಂಟು ನೋಡಿದಾಗ ನಮಗೂ ತುಂಬ ನೋವು ಅನಿಸುತ್ತೆ. ಯಾಕೆಂದರೆ ಇಷ್ಟೊಂದೆಲ್ಲ ಪರಿಸ್ಥಿತಿ ಇದ್ದು ಏನೋ ತಮಾಷೆಗೇನೋ ಇದು ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಇದು ಮಾಡ್ತಾಯಿಲ್ಲ. ಹುಡುಗನ ಜೀವ ಹೋಗಿದೆ, ಇದನ್ನ ಇಟ್ಕೊಂಡು ನಾವು ಇದ್ರ ಮೇಲೇನೋ ಏನೋ ದ್ವೇಷ ಸಾಧಿಸೋದು ಅಥವಾ ಬೇರೆ ಏನೋ ಇದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡ್ತಿಲ್ಲ. ನಾವು ಕೇಳ್ತಿರೋದು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀವಿ. ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ಇದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಇಷ್ಟೇ. ಗೊತ್ತಾಯಿತು. ಆಮೇಲೆ ಹಾಸ್ಪಿಟ್ಲಿಗೆ ಹೋದಾಗ ನಮಗೆ ಅಲ್ಲಿ ಯಾರೂ ಇರಲಿಲ್ಲ. ಅದೇ ನಮ್ಮ ಅಣ್ಣ, ಅತ್ತಿಗೆ ಅವರೆಲ್ಲ ನಮ್ಮ ಸಂಬಂಧಿಕರೇ ಇದ್ದಿದ್ದು. ಆಮೇಲೆ ಅದು ಬಿಟ್ಟರೆ ನಮಗೆ ಇವರಿದ್ದರು, ಯಾರು ಬೇರೆ ನಮಗೆ ಸರ್ಕಾರದಿಂದ ಅಲ್ಲಿ ಯಾರೂ ಇರಲಿಲ್ಲ. ಇವರು ಯಾರು ಆರ್ ಅಶೋಕ್ ಅವರು ಇಬ್ಬರು ಇದ್ದರು. ಅವರು ನಮಗೆ ಸ್ವಲ್ಪ ಇದು ಏನೇನು ಬೇಕು ಅಲ್ಲಿದು ಇದು ಯಾವ ಅರೇಂಜ್ ಎಲ್ಲ ಅವರೇ ಮಾಡಿಕೊಟ್ಟಿದ್ದು. ಆಮೇಲೆ ಅದು ಬಿಟ್ಟರೆ ನಮಗೆ ಈ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಯಾರೂ ಬಂದಿರಲಿಲ್ಲ. ಆಮೇಲೆ ಅದು ಬಿಟ್ಟರೆ ನಮ್ಮ ಬೇಲೂರಿಂದ ಇವರು ಯಾರು ಸುರೇಶ್ ಅವರು ಒಂದು ಮಾತ್ರ ನಮಗೆ ಎಲ್ಲ ಥರದಲ್ಲೂ ಸಹಕಾರ ಕೊಟ್ಟರು. ಅದು ಬಿಟ್ಟರೆ ನಮಗೆ ಇನ್ನು ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಥರವಾಗಲಿ ಒಂದು